ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಧನುರಾಶಿಯವರಿಗೆ ದೇವರು ಯಾವೆಲ್ಲ ಒಳ್ಳೆಯ ಉತ್ತಮವಾದ ಅದೃಷ್ಟ ವರಗಳನ್ನ ಕರುಣಿಸಿದ್ದಾನೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ಧನುರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಉತ್ತಮವಾದ ವರಗಳು ಯಾವುವು, ಭಗವಂತನು ಈ ರಾಶಿಯವರಿಗೆ ಕೊಟ್ಟಿರುವ ಯೋಗ ಫಲಗಳು ಯಾವೆಲ್ಲ ಇವೆ, ಧನುರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ, ಧನುರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತೆ, ಧನುರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ, ಧನುರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಇರುವ ಯೋಗ ಹೇಗಿರುತ್ತದೆ, ಧನುರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಧನುರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ, ಈ ಎಲ್ಲಾ ಮಾಹಿತಿಗಳನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಅದಕ್ಕೂ ಮೊದಲು ನೀವೇನಾದ್ರೂ ಧನುರಾಶಿಯವರಾಗಿದ್ರೆ, ಜ್ಯೋತಿಷ್ಯ ಶಾಸ್ತ್ರ ದೇವರನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ಆ ಭಗವಂತನು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಧನುರಾಶಿಯವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳಬಹುದು. ವಿಶ್ರಾಂತಿಯನ್ನ ಪಡೆಯದೇ ಇವನಿಂದ ಆಗುವಷ್ಟು ಕಠಿಣವಾದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ. ಧನುರಾಶಿಯವರು ತುಂಬಾ ಶ್ರಮಜೀವಿಗಳು. ಹಿಡಿದ ಕೆಲಸವನ್ನ ಮಾಡದೆ ಬಿಡೋದಿಲ್ಲ, ಅಷ್ಟು ಶ್ರಮವನ್ನ ಪಡ್ತಾರೆ. ಈ ರಾಶಿಯವರು ಕೆಲಸ ಯಾವುದೇ ಇರಲಿ, ಎಷ್ಟೇ ಕಷ್ಟಕರವಾಗಿರ್ಲಿ, ಅವೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ. ಈ ಧನುರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ, ಯಾವಾಗಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ. ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನು ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟು ಶ್ರಮವನ್ನ ಪಡ್ತಾರೆ. ಈ ಧನುರಾಶಿಯವರು ಯಾವಾಗಲೂ ತುಂಬಾನೇ ಬ್ಯುಸಿಯಾಗಿರ್ತಾರೆ. ನಾವು ಯಾರಿಗಾದ್ರೂ ಸುಮ್ಮನೆ ಮಾತಿಗೆ ಕೇಳ್ತೀವಲ್ಲ, ಏನ್ರಪ್ಪ ಬ್ಯುಸಿ ಇದೆಯಾ ಎಂದು, ಈ ಮಾತನ್ನ ಯಾರಾದ್ರೂ ಧನುರಾಶಿಯವರಿಗೆ ಕೇಳಿದ್ರೆ ಈ ರಾಶಿಯವರು ಹೇಳೋದು ಏನಂದ್ರೆ, ಫ್ರೀ ಇಲ್ಲ, ಬ್ಯುಸಿ ಇದ್ದೇನೆ ಎಂದು ಹೇಳ್ತಾರೆ. ಯಾವುದೇ ಸಮಯದಲ್ಲಿ ಕೇಳಿದ್ರು ಸಹ ಇವರು ಬ್ಯುಸಿ ಎಂದೇ ಹೇಳ್ತಾರೆ. ಯಾವಾಗ್ಲಾದ್ರೂ ಕೇಳಿ ಧನುರಾಶಿಯವರನ್ನ ನಾನು ಬ್ಯುಸಿ ಇದ್ದೀನಿ ಎಂದೇ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನ ಸಹ ಪಡ್ತಾರೆ. ಈ ಧನುರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ. ಚುರುಕು ಸ್ವಭಾವ ಅಂದ್ರೆ ತುಂಬಾ ಬುದ್ಧಿವಂತರೂ ಆಗಿರ್ತಾರೆ. ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಿರ್ತಾರೆ. ಈ ರಾಶಿಯವರು ಹೊಸದಾಗಿ ಏನಾದರೂ ಕೆಲಸ ಕಲಿಬೇಕು, ಕಲಿತ ಕೆಲಸವನ್ನ ಬೇರೆಯವರಿಗೂ ಸಹ ಹೇಳಿಕೊಡಬೇಕು, ಹೊಸ ಹೊಸ ವಿಚಾರಗಳನ್ನ ಪಡೆದು ಅದನ್ನ ಎಲ್ಲರಿಗೂ ತಿಳಿಸಬೇಕೆನ್ನುವಂತಹ ಸ್ವಭಾವ ಈ ಧನು ರಾಶಿಯವರಿಗೆ ಇರುತ್ತೆ. ಇದರಿಂದಾಗಿ ಈ ರಾಶಿಯವರು ಚುರುಕು ಸ್ವಭಾವದವರು, ಜೊತೆಗೆ ಯಾವಾಗಲೂ ಸಹ ಆಕ್ಟಿವ್ ಆಗಿರ್ತಾರೆ. ಈ ಧನು ರಾಶಿಯವರು ಯಾವುದೇ ಕೆಲಸದಲ್ಲೂ ಸಹ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಇನ್ನ ಧನು ರಾಶಿಯವರು ಶಾರ್ಟ್ಕಟ್ ಆಗಿ ಯಾವುದೇ ಕೆಲಸವನ್ನ ಸಹ ಮಾಡುವುದಿಲ್ಲ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾವಾಗಲೂ ಸಹ ಬ್ಯುಸಿಯಾಗಿಯೇ ಇರ್ತಾರೆ. ಧನು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗಲೂ ಸಹ ತುಂಬಾ ಕಷ್ಟ ಪಡೋಕೆ ಹೋಗ್ತಿರ್ತಾರೆ. ಶಾರ್ಟ್ಕಟ್ ಈಸಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಈ ರೀತಿಯಾಗಿ ಕೆಲಸ ಮಾಡಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ. ನೀವು ಮೈಂಡ್ ಗೇಮ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು. ಇನ್ನ ಈ ಧನುರಾಶಿಯವರು ದಯೆ, ಕರುಣೆ ಮನೋಭಾವದವರು ಆಗಿರ್ತಾರೆ. ಹಾಗೆಯೇ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ದಯೆ ಮನೋಭಾವ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಇವರು ಕರಗ್ಬಿಡ್ತಾರೆ, ಸಹಾಯವನ್ನ ಮಾಡಿಬಿಡ್ತಾರೆ. ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನುರಾಶಿಯವರು. ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಧಾರ್ಮಿಕ ಪ್ರಜ್ಞೆ ಅಂದ್ರೆ ದೇವರು ಎಂದ್ರೆ ತುಂಬಾ ಭಕ್ತಿ. ಆದ್ದರಿಂದ ಇವರು ದೇವರನ್ನ ಅತಿಯಾಗಿ ಜಾಸ್ತಿ ನಂಬ್ತಾರೆ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದನ್ನ ಬಯಸಲ್ಲ. ಈ ರಾಶಿಯವರು ಸಮಯ ಸಿಕ್ಕಿದಾಗಲೆಲ್ಲ ದೇವರ ಪೂಜೆ ಪುನಸ್ಕಾರ ಅಂತಾನೆ ಯೋಚನೆ ಮಾಡ್ತಾರೆ. ಈ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನ ಈ ಧನುರಾಶಿಯವರು ಇಟ್ಕೊಂಡಿರ್ತಾರೆ. ಈ ಧನುರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡೋದೇ ಇಲ್ಲ. ಇವರು ಹೇಗೆ ಅಂದ್ರೆ ತುಂಬಾ ಕರುಣಾ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ತೊಂದರೆಯನ್ನ ಕೊಡೋದಿಲ್ಲ, ಯಾರಿಗೂ ಸಹ ಕೇಡನ್ನ ಬಯಸಲ್ಲ, ಅಂದ್ರೆ ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ. ಈ ಧನುರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಎನ್ನುವುದನ್ನ ಈ ರಾಶಿಯವರಿಗೆ ತುಂಬಾ ನಂಬ್ತಾರೆ. ಈ ರಾಶಿಯವರು ಯಾವಾಗಲೂ ಸಹ ನಾವು ಧರ್ಮದ ಪರವಾಗಿಯೇ ಇರಬೇಕು, ಕರ್ಮದ ವಿರುದ್ಧವಾಗಿಯೇ ಇರಬೇಕು ಅನ್ನೋ ಪ್ರಜ್ಞೆ ಧನು ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಧನು ರಾಶಿಯವರಿಗೆ ಇರುತ್ತೆ. ಯಾವಾಗಲೂ ಸಹ ಒಳ್ಳೆಯದನ್ನೇ ಮಾತನಾಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದ್ರೂ ಹೇಳಬೇಕಂದ್ರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನೂ ಸಹ ಹೇಳೋದಿಲ್ಲ. ಇವರು ಯಾವಾಗಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿಯೇ ಹೇಳಿಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಈ ಧನು ರಾಶಿಯವರು ಇವರ ಮಾತಿಗೆ ಯಾರೂ ಸಹ ಎದುರು ಮಾತನಾಡಬಾರ್ದು, ಈ ತರ ಸ್ವಭಾವ ಸಹ ಇವರಿಗೆ ಇರುತ್ತೆ. ಈ ಧನುರಾಶಿಯವರಿಗೆ ಹೇಗೆ ಅಂದ್ರೆ ಯಾವುದಾದ್ರೂ ವಿಚಾರವನ್ನ ತೆಗೆದುಕೊಂಡು ಇವರ ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರ್ತಾರೆ.
ಒಂದು ವೇಳೆ ಅವರೇನಾದ್ರೂ ಇವರಿಗೆ ಎದುರು ಉತ್ತರವನ್ನ ಕೊಟ್ಟರೆ ಅದನ್ನ ಇವರು ಒಪ್ಪಿಕೊಳ್ಳೋದೇ ಇಲ್ಲ, ಜೊತೆಗೆ ಎಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ. ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ. ಇನ್ನು ಈ ಧನು ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಮತ್ತು ಇನ್ಯಾವುದೋ ವಿಚಾರಗಳನ್ನು ಸಹ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಇವರು ಯಾವಾಗಲೂ ಸಹ ಇದ್ದ ಹಾಗೆಯೇ ನೇರವಾಗಿ ಮಾತನಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂತಹ ವ್ಯಕ್ತಿ ಅಲ್ಲ. ಈ ರೀತಿಯಾಗಿ ಈ ರಾಶಿಯವರು ಏನನ್ನೂ ಸಹ ವ್ಯಕ್ತಿಯ ಹಿಂದೆ ಮಾತನಾಡೋದಿಲ್ಲ. ಏನೇ ಇದ್ರೂ ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳಬಹುದು. ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳಬಹುದು. ವಿನಯ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ. ಧನು ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ, ಜೊತೆಗೆ ಡಿಸೆಂಟ್ ಆಗಿಯೂ ಸಹ ಇರ್ತಾರೆ. ಯಾರ ಮುಂದೆಯೂ ಸಹ ಬೇಕಾಬಿಟ್ಟು ಇರೋದಿಲ್ಲ. ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ರೀತಿ ಇರಲ್ಲ. ಯಾವುದೇ ವಿಚಾರವನ್ನೇ ಆಗಲಿ ಮನಸ್ಸಿನಲ್ಲಿ ಸಹ ಇಟ್ಕೊಳ್ಳೋದಿಲ್ಲ. ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತನಾಡಲ್ಲ. ಈ ರೀತಿಯಾಗಿ ಧನುರಾಶಿಯವರು ನೇರ ನುಡಿ ನೇರ ನಡೆ ಅನ್ನುವ ಮಾರ್ಗವನ್ನ ಬೇರೆಯವರಿಗೆ ಅರ್ಥ ಮಾಡಿಸ್ಬಿಡ್ತಾರೆ. ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳು ಆಗಿರ್ತಾರೆ. ಧೈರ್ಯಶಾಲಿಗಳು ಅಂದ್ರೆ ಯಾವುದಾದ್ರೂ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ತಗೊಂಡೇ ಬಿಡ್ತಾರೆ. ಇವರು ಅಂತಹ ವಿಚಾರಗಳನ್ನ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನುರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗ ನಂಬಿಬಿಡ್ತಾರೆ. ಇದೊಂದೇ ಇವರಿಗೆ ಮೈನಸ್ ಪಾಯಿಂಟ್. ಅಂದ್ರೆ ಯಾರಾದರೂ ಈ ಕೆಲಸವನ್ನ ಮಾಡಿಕೊಡಿ ಎಂದು ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಕೆಲಸವನ್ನ ಮಾಡಿಕೊಡ್ತಾರೆ. ಇದರಿಂದ ಲಾಭ ಇದೆಯಾ ಇಲ್ವಾ ಎನ್ನುವುದನ್ನ ಸಹ ನೋಡುವುದಿಲ್ಲ. ಅಷ್ಟು ಬೇಗ ನಂಬಿಬಿಡ್ತಾರೆ. ಹಣದ ವಿಚಾರದಲ್ಲಿಯೂ ಸಹ ಯಾರಾದರೂ ಹಣದ ಸಹಾಯ ಕೇಳಿದ್ರೆ ಈ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ. ಈ ಧನುರಾಶಿಯವರು ಈ ರೀತಿಯಾಗಿ ಎಲ್ಲವನ್ನ ಸಹ ಅಷ್ಟು ಬೇಗ ನಂಬಿಬಿಡ್ತಾರೆ. ಹಾಗೆಯೇ ಈ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಆಗುತ್ತೆ. ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ. ಬೇರೆ ಯಾರಾದ್ರೂ ಇವರನ್ನ ತುಂಬಾ ಪ್ರೀತಿಯಾಗಿ ಇವರ ಹತ್ತಿರ ಇದ್ರೆ ಮಾತ್ರ ಇವರನ್ನ ಅರ್ಥ ಮಾಡಿಕೊಳ್ಬಹುದು. ಇನ್ನು ಧನುರಾಶಿಯವರು ನಿಮ್ಮ ಮನಸ್ಸನ್ನ ಯಾರೂ ಸಹ ಭೇದಿಸೋಕೆ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ. ನಿಮಗೆ ಕಷ್ಟನೇ ಇರಲಿ ಸುಖನೇ ಇರಲಿ ಅಥವಾ ನಿಮಗೆ ಖುಷಿಯೇ ಇರಲಿ ದುಃಖವೇ ಇರಲಿ ನಿಮ್ಮನ್ನ ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನೀವು ಅಷ್ಟು ಬೇಗ ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಲ್ಲ. ಇಂತಹ ಸ್ವಭಾವದವರು ನೀವು. ಧನುರಾಶಿಯವರು ಸ್ವಲ್ಪ ಸಮಯದಲ್ಲಿ ಇವರೇ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವನ್ನು ಇಟ್ಕೊಂಡಿರ್ತಾರೆ. ಧನುರಾಶಿಯವರು ಏನಂದ್ರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಆತುರವಾಗಿ ತರಾತುರಿಯಲ್ಲಿ ಇವರು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ಕೆಲವೊಮ್ಮೆ ಈ ರಾಶಿಯವರು ಆತುರ ಸ್ವಭಾವದವರು ಎಂದೇ ಹೇಳಬಹುದು. ಆತುರದ ನಿರ್ಧಾರದಿಂದಾಗಿ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೆಯದು. ಇಲ್ಲಿ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ. ಈ ಧನುರಾಶಿಯವರು ಎಲ್ಲರಂತೆ ಇರೋದಿಲ್ಲ. ಇವರು ಸ್ವಲ್ಪ ಡಿಫರೆಂಟ್ ಆಗಿರ್ತಾರೆ ಅನ್ನುವ ರೀತಿ ಬದುಕುವವರು. ಹೈಫೈ ಜೀವನ ಮಾಡಬೇಕೆಂದು ಯೋಚನೆ ಮಾಡ್ತಾರೆ. ಎಲ್ಲರಂತೆ ನಾನು ಯಾಕೆ ಇರಬೇಕು, ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಡಿಫರೆಂಟ್ ಆಗಿ ಇಟ್ಕೊಳ್ಬಹುದಲ್ವಾ ಎಂದು ಯೋಚನೆ ಮಾಡುವವರು ಈ ಧನುರಾಶಿಯವರು. ಈ ಧನುರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ. ಅಷ್ಟು ಬೇಗ ಕೋಪ ಅನ್ನೋದು ಇವರಿಗೆ ಬರುತ್ತೆ. ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು, ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡು ಬಿಡೋದು, ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು, ಆತುರವಾಗಿ ಎಲ್ಲಿಗಾದ್ರೂ ಹೋಗಿ ಬಿಡೋದು, ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದುಬಿಡುತ್ತೆ ಎಂದೇ ಹೇಳಬಹುದು. ಧನುರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ. ನೀವು ಉದ್ಧಾರ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ. ಆದ್ರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದೇ ಹೇಳಬಹುದು. ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್. ಧನುರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬಾ ಇಷ್ಟ. ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತೀರಾ. ಈ ರಾಶಿಯವರು ಆರಾಮಾಗಿ ಇರಬೇಕು ಎಂದು ಯೋಚನೆ ಮಾಡ್ತೀರಾ. ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಎಂದು ತಿಳಿದುಕೊಂಡಿರ್ತೀರ. ಈ ರೀತಿಯ ಜೀವನವನ್ನ ಈ ಧನುರಾಶಿಯವರು ಮಾಡ್ತಿರ್ತಾರೆ. ಇನ್ನು ಧನುರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇವರು ತುಂಬಾ ಚೆನ್ನಾಗಿ ಮೈಂಡ್ನಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ. ಯಾವುದೇ ಘಟನೆಗಳನ್ನ ಸಹ ಅಷ್ಟು ಬೇಗ ಮರೆಯೋದಿಲ್ಲ. ಇಂತಹ ಸ್ವಭಾವದವರು ಈ ಧನುರಾಶಿಯವರು. ಇವೆಲ್ಲವೂ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದ್ರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ. ಹಾಗೆಯೇ ತುಂಬಾ ಕಷ್ಟಪಡ್ತಾರೆ. ಶಾರ್ಟ್ಕಟ್ ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡೋದಿಲ್ಲ. ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ. ವಿನಯ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ಬೇರೆಯವರನ್ನ ಬೇಗ ನಂಬಿಬಿಡ್ತಾರೆ. ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಗೆ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇವರು
ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ಧನುರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೆದಿದೆ ಅಂತ ನಿಮಗೇನಾದ್ರೂ ಅನಿಸಿದ್ರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದೊಳ್ಳೆ ಮಾಹಿತಿಗಾಗಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಈ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿಚಕ್ರವಾದ ಧನುರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿರುವುದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ಆತ್ಮೀಯ ಧನುರಾಶಿಯವರೇ, ನಿಮಗೆ ನಂಬಿದವರಿಂದಲೇ ಪದೇ ಪದೇ ಮೋಸ, ನಿಮ್ಮ ಒಳ್ಳೆತನವೇ ನಿಮಗೆ ಶಾಪ, ನಿಮ್ಮ ಮಾತು ಕಟುವಾದ್ರೂ ಮನಸ್ಸು ಬೆಣ್ಣೆ. ಆದ್ರೂ ನೀವು ಜನರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಕೊನೆಗೆ ಸಿಗೋದು ಬರೀ ಅಪವಾದ ಮತ್ತು ಅವಮಾನ. ಧನುರಾಶಿಯವರ ಬದುಕಿನ ಈ ಕಟು ಸತ್ಯ ಯಾರಿಗೂ ಅರ್ಥವಾಗುತ್ತೆ ಹೇಳಿ? ಧನುರಾಶಿಯವರೇ, ನೀವು ಸಾಕ್ಷಾತ್ ಗುರುಗ್ರಹದ ಆಶೀರ್ವಾದ ಪಡೆದವರು. ಜ್ಞಾನ, ಬುದ್ಧಿವಂತಿಕೆ ಮತ್ತು ಧರ್ಮ ನಿಮ್ಮ ಉಸಿರು. ನೀವು ಹುಟ್ಟಿರೋದೇ ಜಗತ್ತಿಗೆ ದಾರಿ ತೋರಿಸೋದಕ್ಕೆ ಅಂತ ಶಾಸ್ತ್ರಗಳೇ ಹೇಳುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕಾಂತವಿದೆ, ನಿಮ್ಮ ನಗುವಿನಲ್ಲಿ ಒಂದು ಭರವಸೆ ಇದೆ. ಆದರೆ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನ ಒಮ್ಮೆ ಆಳವಾಗಿ ನೋಡಿ. ಆ ಕಣ್ಣುಗಳಲ್ಲಿ ಅಡಗಿರುವಂತಹ ನೋವು ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಇಡೀ ಊರಿಗೆ ಬುದ್ಧಿ ಹೇಳುವ ನೀವು, ಸಾವಿರಾರು ಜನರ ಸಮಸ್ಯೆ ಬಗೆಹರಿಸುವ ನೀವು, ಇಂದು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೀರಾ. ದೇವಸ್ಥಾನದ ಗಂಟೆಯಂತೆ ಎಲ್ಲರಿಗೂ ಶಬ್ದ ನೀಡುವ ನೀವು ಒಳಗೊಳಗೆ ಕಷ್ಟ ಅನುಭವಿಸ್ತಾ ಇದ್ದೀರಾ. ಧನುರಾಶಿಯವರೇ, ಒಂದು ಕಟುವಾದ ಸತ್ಯವನ್ನ ಇವತ್ತು ನೀವು ಒಪ್ಪಿಕೊಳ್ಳಲೇಬೇಕು. ನಿಮ್ಮನ್ನ ಸೋಲಿಸ್ತಾ ಇರೋದು ನಿಮ್ಮ ಶತ್ರುಗಳಲ್ಲ, ನಿಮ್ಮನ್ನ ತುಳಿತಾ ಇರೋದು ನಿಮ್ಮ ಅದೃಷ್ಟವೂ ಅಲ್ಲ. ಬದಲಾಗಿ ನಿಮ್ಮದೇ ಸ್ವಭಾವದ ಆ ಒಂದು ವಿಚಿತ್ರ ಗುಣ ನಿಮ್ಮ ಬದುಕಿಗೆ ಕೊಳ್ಳಿಡ್ತಾ ಇದೆ. ನಿಮ್ಮ ಸೋಲಿಗೆ, ನಿಮ್ಮ ಒಂಟಿತನಕ್ಕೆ ಕಾರಣ ಹೊರಗಿನ ಪ್ರಪಂಚ ಅಲ್ಲ, ಅದು ನಿಮ್ಮ ಒಳಗೆ ಅಡಗಿದೆ. ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ಧನುರಾಶಿಯವರ ಬದುಕಿನ ಕನ್ನಡಿ. ಇದನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಕಳೆದು ಹೋದ ನೆಮ್ಮದಿ ಮತ್ತು ರಾಜಯೋಗ ಮತ್ತೆ ನಿಮ್ಮದಾಗಬಹುದು. ಖಂಡಿತ ನಿಮ್ಮ ಆ ದೊಡ್ಡ ದೌರ್ಬಲ್ಯ ಯಾವುದು ಅಂತ ತಿಳಿಯುವ ಮುನ್ನ ಜಗತ್ತು ನಿಮ್ಮನ್ನ ಕಂಡು ಯಾಕೆ ಭಯ ಪಡುತ್ತೆ ಮತ್ತು ಗೌರವಿಸುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಧನುರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನಿಮ್ಮ ಮುಂದಾಲೋಚನೆ ಅಥವಾ ವಿಷನ್, ಗೋಡೆ ಆಚೆ ಏನಿದೆ ಅಂತ ಊಹಿಸುವ ಶಕ್ತಿ ನಿಮಗಿದೆ. ಬೇರೆಯವರು ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ನೀವು 10 ವರ್ಷಗಳ ನಂತರದ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ. ನಿಮ್ಮ ಐಡಿಯಾಗಳು, ನಿಮ್ಮ ಪ್ಲಾನ್ಗಳು ಅದ್ಭುತವಾಗಿರುತ್ತೆ. ಎರಡನೆಯದಾಗಿ ನಿಮ್ಮ ನಿರ್ಮಲವಾದ ಮನಸ್ಸು ಮತ್ತು ಕ್ಷಮಾಗುಣ. ನೀವು ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಕೊಂಡು ಕೊಳೆಯುವವರಲ್ಲ. ಯಾರಾದ್ರೂ ನಿಮ್ಮ ಕೆನ್ನೆಗೆ ಹೊಡೆದ್ರೆ ಸ್ವಲ್ಪ ಸಮಯದ ನಂತರ ಅವರನ್ನೇ ಕ್ಷಮಿಸಿ ಅಪ್ಪಿಕೊಳ್ಳುವ ದೊಡ್ಡ ಗುಣ ನಿಮ್ಮದು. ದ್ವೇಷ ಸಾಧಿಸೋದು ನಿಮ್ಮ ಜಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ಹೋರಾಟದ ಮನೋಭಾವ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಾಲ ಆಗ್ಲಿ, ಬಿದ್ದಲ್ಲೇ ಒದ್ದಾಡ್ತಾ ಕೂರುವ ಜಯಮಾನ ನಿಮ್ಮದಲ್ಲ. ರಣ ಬೇಟೆಗಾರನಂತೆ ಮತ್ತೆ ಮತ್ತೆ ಎದ್ದು ಬರುವ ಛಲಗಾರರು ನೀವು. ಇಷ್ಟೆಲ್ಲ ದೈವ ಗುಣಗಳಿದ್ರು, ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರು ನೀವ್ಯಾಕೆ ಪದೇ ಪದೇ ಮೋಸ ಹೋಗ್ತಿದ್ದೀರಾ? ಅರ್ಹತೆ ಇಲ್ಲದವರ ಮುಂದೆ ಯಾಕೆ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಬರ್ತಾ ಇದೆ? ಇದಕ್ಕೆ ಕಾರಣ ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ, ಅದೇ ಅತಿಯಾದ ನೇರನುಡಿ ಮತ್ತು ಕುರುಡು ನಂಬಿಕೆ. ಹೌದು, ನಿಮ್ಮ ನಾಲಿಗೆಯೇ ನಿಮ್ಮ ದೊಡ್ಡ ಶತ್ರು. ಸತ್ಯವನ್ನ ಸತ್ಯದ ರೀತಿಯಲ್ಲೇ ಹೇಳಬೇಕು ಅನ್ನೋದು ನಿಮ್ಮ ಸಿದ್ಧಾಂತ. ಆದರೆ ಆ ಸತ್ಯ ಬೇರೆಯವರಿಗೆ ಮುಳ್ಳಿನಂತೆ ಚುಚ್ಚುತ್ತದೆ ಅನ್ನೋದು ನಿಮಗೆ ಅರ್ಥವಾಗಲ್ಲ. ನೀವು ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ನೀವು ನೇರವಾಗಿ ಮಾತನಾಡ್ತೀರಾ. ಆದರೆ ಕೇಳಿಸಿಕೊಳ್ಳುವವರು ಅದನ್ನ ಅಹಂಕಾರ ಅಂತ ತಿಳ್ಕೊಳ್ತಾರೆ. ನೀವು ಪ್ರೀತಿಯಿಂದ ಬುದ್ಧಿ ಹೇಳಿದ್ರೂ ಜನ ಅದನ್ನ ಅವಮಾನ ಅಂತ ಭಾವಿಸ್ತಾರೆ. ಇದರಿಂದ ಏನಾಗ್ತಿದೆ ಗೊತ್ತಾ? ನೀವು ಯಾರ ಒಳಿತಿಗಾಗಿ ಮಾತನಾಡ್ತೀರೋ ಅವರೇ ನಿಮಗೆ ಬದ್ಧ ವೈರಿಗಳಾಗ್ತಾರೆ. ನೀವು ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳು ನಿಮ್ಮ ಒಂದೇ ಒಂದು ನೇರವಾದ ಮಾತಿನಿಂದ ಮುರಿದು ಬೀಳುತ್ತವೆ. ಇದರ ಜೊತೆಗೆ ನಿಮ್ಮ ಇನ್ನೊಂದು ದೌರ್ಬಲ್ಯ ಅಂದ್ರೆ ಎಲ್ಲರನ್ನ ನಿಮ್ಮ ಹಾಗೆ ಎಂದು ನಂಬೋದು. ನಿಮ್ಮ ಮನಸ್ಸು ಹಾಲಿನಂತೆ ಶುದ್ಧವಾಗಿದೆ ಅಂತ ಎದುರಿಗಿರುವವರ ಮನಸ್ಸು ಕೂಡ ಹಾಗೆ ಇದೆ ಅಂತ ನಂಬ್ತೀರಾ. ಮೋಸಗಾರರನ್ನ, ನಾಟಕದ ಜನರನ್ನ ಗುರುತಿಸುವಲ್ಲಿ ನಿಮ್ಮ ಬುದ್ಧಿವಂತಿಕೆ ಸೋಲ್ತಿದೆ. ಧನುರಾಶಿಯವರೇ, ಈ ಗುಣ ನಿಮ್ಮ ಜೀವನವನ್ನ ಹೇಗೆ ಹಾಳು ಮಾಡ್ತಿದೆ ಅಂತ ಈ 3 ಘಟನೆಗಳನ್ನ ಗಮನಿಸಿ ನೋಡಿ.
ಮೊದಲನೆಯದಾಗಿ ಕೃತಜ್ಞತೆ ಇಲ್ಲದ ಜನ. ನೀವು 10 ಜನಕ್ಕೆ ಸಹಾಯ ಮಾಡ್ತೀರಾ, ಅವರ ಕಷ್ಟಕ್ಕೆ ಹಣ ಕೊಡ್ತೀರಾ, ಊಟ ಹಾಕ್ತೀರಾ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಬಾಯಿಂದ ಬಂದ ಒಂದು ಸಿಟ್ಟಿನ ಮಾತು ಅಥವಾ ಒಂದು ಸಣ್ಣ ಕಟುವಾದ ಸತ್ಯದಿಂದಾಗಿ ಆ 10 ಜನ ನೀವು ಮಾಡಿದ ಉಪಕಾರವನ್ನು ಮರೆತು ಬಿಡ್ತಾರೆ. ಇವನು ಆಡೋ ಮಾತು ಸರಿ ಇಲ್ಲ, ಇವನು ಕೆಟ್ಟವನು ಅಂತ ನಿಮ್ಮನ್ನ ದೂರ ಮಾಡ್ತಾರೆ. ಸಮಾಜ ಸೇವೆ ಮಾಡಿ ಕೊನೆಗೆ ನೀವು ಒಂಟಿ ಆಗ್ತೀರಾ. ಮಾಡಿದ ಉಪಕಾರಕ್ಕೆ ನಿಮಗೆ ಸಿಗೋದು ಕೇವಲ ಅಪವಾದಗಳು ಮಾತ್ರ. ಎರಡನೆಯದಾಗಿ ಕೌಟುಂಬಿಕ ಅಶಾಂತಿ. ನೀವು ಮನೆಯವರ ಒಳಿತಿಗಾಗಿನೇ ಸ್ಟ್ರಿಕ್ಟ್ ಆಗಿರ್ತೀರಾ, ಶಿಸ್ತು ಕಲಿಸ್ತೀರಾ. ಆದ್ರೆ ನಿಮ್ಮ ಮನೆಯವರಿಗೆ ನಿಮ್ಮ ಪ್ರೀತಿ ಕಾಣಲ್ಲ, ಕೇವಲ ನಿಮ್ಮ ಸಿಟ್ಟು ಮತ್ತು ನಿಮ್ಮ ಆರ್ಡರ್ಗಳು ಮಾತ್ರ ಕಾಣುತ್ತೆ. ಹೊರಗಿನ ಪ್ರಪಂಚಕ್ಕೆ ನೀವು ಗುರು ಆಗಬಹುದು, ಆದ್ರೆ ಮನೆಯವರ ಕಣ್ಣಿಗೆ ನೀವು ಹಿಟ್ಲರ್ ತರ ಕಾಣಿಸ್ತೀರಾ. ಇದರಿಂದ ಮನಸ್ತಾಪಗಳು ಹೆಚ್ಚಾಗಿ ನೆಮ್ಮದಿಗಾಗಿ ಹೊರಗೆ ಅಲೆದಾಡುವಂತಹ ಪರಿಸ್ಥಿತಿ ನಿಮ್ಮದಾಗುತ್ತೆ. ಮೂರನೇದಾಗಿ ಆರ್ಥಿಕ ನಷ್ಟ. ಯಾರೋ ಬಂದು ಕಣ್ಣೀರು ಹಾಕಿದ್ರು ಅಂತ ಕರಗೋ ನೀವು ಅವರಿಗೆ ಸಾಲ ಕೊಡ್ತೀರಾ ಅಥವಾ ಜವಾಬ್ದಾರಿ ತಗೊಳ್ತೀರಾ. ದುಡ್ಡು ಹೋದ್ರೂ ಪರವಾಗಿಲ್ಲ, ಸಂಬಂಧ ಉಳಿಯಲಿ ಅಂತ ನೋಡ್ತೀರಾ. ಆದ್ರೆ ದುಡ್ಡು ತೆಗೆದುಕೊಂಡವರು ನಿಮಗೆ ಕೊನೆಗೆ ಶತ್ರುಗಳಾಗಿ ಬದಲಾಗ್ತಾರೆ. ಕೈಯಲ್ಲಿದ್ದ ಹಣವು ಹೋಯ್ತು, ನಂಬಿದ ಜನರು ಹೋದ್ರು ಅನ್ನೋ ಸ್ಥಿತಿಗೆ ಬಂದು ನಿಲ್ತೀರಾ. ಧನುರಾಶಿಯವರೇ, ಬೇರೆಯವರ ತಪ್ಪುಗಳನ್ನ ತಿದ್ದುವ ಭರದಲ್ಲಿ ನಿಮ್ಮ ಬದುಕನ್ನ ನೀವು ಕಡೆಗಣಿಸ್ಕೊಳ್ತಿದ್ದೀರಾ. ಈಗ ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ. ನೀವು ಕಳೆದು ಹೋದ ಗೌರವ, ಹಣ ಮತ್ತು ನೆಮ್ಮದಿಯನ್ನು ವಾಪಸ್ ಪಡಿಬೇಕು ಅಂದ್ರೆ ನೀವು ಈ 3 ರಹಸ್ಯ ಬದಲಾವಣೆಗಳನ್ನ ಇವತ್ತೇ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಸತ್ಯಕ್ಕೆ ಸಕ್ಕರೆ ಲೇಪನ ಮಾಡಿ ಕಹಿ ಸತ್ಯವನ್ನ ಹಾಗೆ ಹೇಳಬೇಡಿ. ಈ ಪ್ರಪಂಚಕ್ಕೆ ಸತ್ಯಕ್ಕಿಂತ ಸುಳ್ಳು ಹೆಚ್ಚು ಇಷ್ಟವಾಗುತ್ತೆ. ಹಾಗಾಗಿ ಮಾತನಾಡುವಾಗ ಎಚ್ಚರವಿರ್ಲಿ. ನಿಮ್ಮ ಮಾತುಗಳು ಹೂವಿನ ಹಾಗಿರ್ಲಿ, ಕತ್ತಿಯ ಆಗಲ್ಲ. ಮೌನವಾಗಿರೋದನ್ನ ಕಲಿಯಿರಿ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ವೋ ಅಲ್ಲಿ ಮೂಕರಾಗಿ ಬಿಡಿ. ಅದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಎರಡನೆಯದಾಗಿ ಎಮೋಷನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸಿ. ಯಾರೋ ಕಷ್ಟ ಅಂದ್ರು, ಯಾರೋ ಹೊಗಳಿದ್ರು ಅಂತ ತಕ್ಷಣ ನಂಬಬೇಡಿ. ಬುದ್ಧಿವಂತಿಕೆಯಿಂದ ಯೋಚಿಸಿ. ಎದುರಿಗಿರುವವರು ನಿಜವಾಗ್ಲೂ ಅರ್ಹರೇ ಅಥವಾ ನಾಟಕ ಮಾಡ್ತಿದ್ದಾರೆ ಅಂತ ಪರೀಕ್ಷೆ ಮಾಡಿ. ನಿಮ್ಮ ದಾನ ಧರ್ಮ ನಿಮ್ಮನ್ನೇ ಸಾಲಗಾರನಾಗಿ ಮಾಡುವ ಹಾಗಿದ್ರೆ ಆ ದಾನ ಧರ್ಮವನ್ನ ನಿಲ್ಲಿಸ್ಬಿಡಿ. ಮೊದಲು ನಿಮ್ಮ ಉದ್ಧಾರ, ಆಮೇಲೆ ಪರರ ಉದ್ಧಾರ ಅನ್ನೋದನ್ನ ಮರಿಬೇಡಿ. ಮೂರನೆಯದಾಗಿ ಫೋಕಸ್ ಕಳೆದುಕೊಳ್ಬೇಡಿ. ಧನುರಾಶಿಯವರಿಗೆ ಒಂದೇ ಸಮಯದಲ್ಲಿ 10 ಕೆಲಸ ಮಾಡುವ ಆಸೆ. ಇದರಿಂದ ಯಾವ ಕೆಲಸವೂ ಪೂರ್ತಿಯಾಗಲ್ಲ. ಅರ್ಧಂಬರ್ಧ ಕೆಲಸಗಳು ನಿಮ್ಮ ಸೋಲಿಗೆ ಕಾರಣವಾಗುತ್ತವೆ. ಒಂದೇ ಗುರಿ ಇಡಿ, ಅದರ ಮೇಲೆ ನಿಮ್ಮ ಸಂಪೂರ್ಣ ಗಮನ ಕೊಡಿ. ಆಗ ನೋಡಿ ಯಶಸ್ಸು ಹೇಗೆ ನಿಮ್ಮ ಕಾಲಡಿಗೆ ಬರುತ್ತೆ ಅಂತ. ಸ್ನೇಹಿತರೆ, ಧನುರಾಶಿಯವರೇ, ನೀವು ಬಿಲ್ಲುಗಾರರು. ನಿಮ್ಮ ಗುರಿ ಯಾವಾಗ್ಲೂ ನಿಖರವಾಗಿರ್ಬೇಕು. ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ರೆ ಈ ಜಗತ್ತಿನಲ್ಲಿ ನಿಮ್ಮನ್ನ ತಡೆಯುವವರು ಯಾರೂ ಇಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಕಟ್ಟುವವರು ಯಾರೂ ಇಲ್ಲ. ಇಂದಿನಿಂದಲೇ ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಜನರನ್ನ ಪರೀಕ್ಷಿಸದೆ ನಂಬಬೇಡಿ. ಅನಾವಶ್ಯಕವಾಗಿ ಮಾತನಾಡಿ ವಿವಾದವನ್ನ ಮಾಡಿಕೊಳ್ಬೇಡಿ. ಧನುರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಸಂಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ಧನುರಾಶಿ ಅಂದ್ರೆ ಕೇವಲ ತಿರುಗಾಟ, ಜವಾಬ್ದಾರಿ ಅಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಆಭರಣವಾಗ್ಲಿ. ಆಗ ನೋಡಿ ನಿಮ್ಮನ್ನ ಬಿಟ್ಟು ಹೋದವರೇ ಮರಳಿ ಬಂದು ನಿಮ್ಮ ಸಲಹೆ ಕೇಳ್ತಾರೆ. ನಿಮ್ಮನ್ನ ದ್ವೇಷಿಸುವವರೇ ನಿಮ್ಮನ್ನ ಗುರುವಿನ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದ್ರೆ, ಹೌದು ನನ್ನ ಜೀವನದಲ್ಲೂ ಹೀಗೆ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ಮತ್ತಷ್ಟು ಉತ್ಸಾಹ ನೀಡುತ್ತೆ ಮತ್ತು ಮುಖ್ಯವಾಗಿ ನಿಮ್ಮಂತೆಯೇ ಇರುವ ಧನುರಾಶಿಯ ಸ್ನೇಹಿತರಿಗೆ, ಕುಟುಂಬದವರಿಗೆ ಈ ವಿಡಿಯೋ ಶೇರ್ ಮಾಡಿ. ಜ್ಯೋತಿಷ್ಯದ ಇಂತಹ ಗಹನವಾದ ಮತ್ತು ಸತ್ಯವಾದ ಸಂಗತಿಗಳನ್ನು ಸರಳವಾಗಿ ತಿಳಿದುಕೊಳ್ಳಲು ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ಕಷ್ಟದ ದಿನಗಳ ಕಳೆದು ಹೋಗಲಿ, ಒಳ್ಳೆಯ ದಿನಗಳು ಬರಲಿ ಎಂದು ನಾವು ಹಾರೈಸ್ತೇವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನೇ ದುರ್ಬಳಕೆ ಮಾಡಿಕೊಳ್ಳುವವರು ಯಾರಾದರೂ ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.